Welcome friends. In this video let us learn about balance sheet in contract costing business. In our earlier videos we have learned how to prepare a contract account. Balance sheet anna yav reeti martivi in the case of contract costing. See, balance sheet will be exactly like financial accounting balance sheet only. 100% exactly same financial accounting balance sheet ಯಾವುದೇ ಡಿಫ್ರೆನ್ಸ್ ಇಲ್ಲ. ಆ್ಯಂಡ್ we prepare balance sheet in our traditional T format only. ಕಂಪನೀಸ್ ಅಕೌಂಟ್ಸಲ್ಲಿ ಮಾಡೋ ರೀತಿ ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್ ಮಾಡೋದಿಲ್ಲ. we prepare old traditional ಬ್ಯಾಲೆನ್ಸ್ ಶೀಟ್ ಮೆಥಡೇ ಮಾಡ್ತೀವಿ. ಇಮ್ಯಾಜಿನ್ ದ ಬ್ಯಾಲೆನ್ಸ್ ಶೀಟ್. ನಿಮಗೆ ಅಸೆಟ್ ಸೈಡ್, ಲಯಬಿಲಿಟಿ ಸೈಡ್. ಅಸೆಟ್ ಸೈಡಲ್ಲಿ ನಿಮಗೆ ಎಲ್ಲ ರೀತಿಯಾದಂತಹ ಫಿಕ್ಸೆಡು ಕರೆಂಟ್ ಅಸೆಟ್ಸು ಲೈಕ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ, ಸ್ಟಾಕು, ಕ್ಯಾಶು, ಬ್ಯಾಂಕು, ಡೆಟಾರ್ಸು ಏನೇನು ಬರುತ್ತೋ ಎಲ್ಲನೂ ಇಲ್ಲೂ ಬರುತ್ತೆ. ಲಯಬಿಲಿಟಿ ಸೈಡಲ್ಲಿ ನಿಮಗೆ ಶೇರ್ ಕ್ಯಾಪಿಟಲ್ಲು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಲು, ಡಿಬೆಂಚರ್ಸು, ಜನರಲ್ ರಿಸರ್ವು, ರಿಸರ್ವ್ ಫಂಡು, ಸ್ಪೆಷಲ್ ರಿಸರ್ವು, ಕ್ರೆಡಿಟಾರ್ಸು, ಬ್ಯಾಂಕ್ ಓವರ್ ಡ್ರಾಫ್ಟು, ಲಯಬಿಲಿಟೀಸು, ಪ್ರಾವಿಷನ್ಸು, ಎಕ್ಸಾಕ್ಟ್ಲಿ ಏನೇನು ಐಟಮ್ಸ್ ಎಲ್ಲ ಬ್ಯಾಲೆನ್ಸ್ ಶೀಟ್ಗೆ ಬರುತ್ತೋ ಅದೆಲ್ಲನೂ ಆ್ಯಸ್ ಇಟ್ ಈಸ್ ಬರುತ್ತೆ. ಅದರ ಜೊತೆಗೆ ಸರ್ಟನ್ ಇಂಪಾರ್ಟೆಂಟ್ ಥಿಂಗ್ಸ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಇನ್ ದಿಸ್ ಟೈಪ್ ಆಫ್ ಬಿಸ್ನೆಸ್ಸಸ್. ಮೊದಲನೇದು, ನಾನು ಬ್ಯಾಲೆನ್ಸ್ ಶೀಟಿನ ಅಸೆಟ್ ಸೈಡಲ್ಲಿ ಬರುವಂತಹ ಸ್ಪೆಷಲ್ ಐಟಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿ, ಅಸೆಟ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟಲ್ಲಿ ನಮಗೆ ಮೆಟೀರಿಯಲ್ ಅಟ್ ಸೈಟ್ ಆರ್ ಹ್ಯಾಂಡ್ ಆರ್ ಸ್ಟೋರ್ ಅನ್ನೋ ಒಂದು ಐಟಮ್ ಬರುತ್ತೆ. ಈಗ ನಾವು ಮೆಟೀರಿಯಲ್ಸನ್ನು ಕಾಂಟ್ರಾಕ್ಟ್ ಸೈಟ್ಗೆ ಕಳಿಸಿರ್ತೀವಿ ವರ್ಕ್ಗೋಸ್ಕರ. ಅಲ್ಲಿ ವರ್ಕ್ ನಡೀತಾ ಇರುತ್ತೆ. ಅಟ್ ದ ಎಂಡ್ ಆಫ್ ದ ಇಯರ್, ಅಕೌಂಟಿಂಗ್ ಇಯರ್ ಕ್ಲೋಸ್ ಆಗೋ ಟೈಮ್ಗೆ ಮೆಟೀರಿಯಲ್ಸ್ ಏನಾದರೂ ಅನ್ಯೂಸ್ಡ್ ಮೆಟೀರಿಯಲ್ಸು, ಕ್ಲೋಸಿಂಗ್ ಮೆಟೀರಿಯಲ್ಸು ಸೈಟಲ್ಲಿ ಉಳ್ಕೊಂಡಿದ್ರೆ ಅದನ್ನು ಯು ಶುಡ್ ಬಿ ಟೇಕಿಂಗ್ ಇಟ್ ಆ್ಯಸ್ ಅಸೆಟ್ ಆನ್ ದಿ ಅಸೆಟ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಅದನ್ನು ನಾವು ಮೆಟೀರಿಯಲ್ಸ್ ಅಟ್ ದ ಎಂಡ್, ಮೆಟೀರಿಯಲ್ಸ್ ಅಟ್ ಸೈಟ್ ಆರ್ ಮೆಟೀರಿಯಲ್ಸ್ ಅಟ್ ಹ್ಯಾಂಡ್ ಅಂತ ಹೇಳಿ ಕರಿಬೋದು. ಅದರ ಜೊತೆಗೆ ಕಾಂಟ್ರಾಕ್ಟ್ ಸೈಟಿಗೆ ಕಳಿಸದೇ ಇರುವಂತಹ ಮೆಟೀರಿಯಲ್ಸ್ ಏನಾದರೂ ಇದ್ದರೆ ಸ್ಟೋರ್ ರೂಮಲ್ಲಿ ಸಮ್ ಅಮೌಂಟ್ ಆಫ್ ಮೆಟೀರಿಯಲ್ಸ್ ವಿಚ್ ಈಸ್ ಕೆಪ್ಟ್ ಇನ್ ಸ್ಟೋರ್, ಗೋಡೌನ್, ವೇರ್ ಹೌಸ್, ಅದನ್ನು ಕಾಂಟ್ರಾಕ್ಟ್ ಸೈಟಿಗೆ ಕಳಿಸಿಲ್ಲ, ಅದು ಕೂಡ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಕಾಂಟ್ರಾಕ್ಟ್ ಸೈಟಲ್ಲಿರುವಂತಹ ಮೆಟೀರಿಯಲ್ಸು ಮತ್ತು ಸ್ಟೋರಲ್ಲಿರುವಂತಹ ಮೆಟೀರಿಯಲ್ಸು ಎರಡೂ ಕೂಡ. ಆ್ಯಂಡ್ ಪ್ಲ್ಯಾಂಟ್ ಅಟ್ ಸೈಟ್ ಆ್ಯಂಡ್ ಪ್ಲ್ಯಾಂಟ್ ಅಟ್ ಸ್ಟೋರ್. ಸೈಟ್ಗೆ ನಾವು ಪ್ಲ್ಯಾಂಟನ್ನು ಕಳಿಸ್ಕೊಟ್ಟಿರ್ತೀವಿ, ಅದರದ್ದು ಕ್ಲೋಸಿಂಗ್ ಬ್ಯಾಲೆನ್ಸು ಸೈಟಲ್ಲಿ ಏನು ಉಳ್ಕೊಂಡಿದೆ ಅದನ್ನು ಅಸೆಟ್ ಸೈಡಲ್ಲಿ ನಾವು ತೋರಿಸ್ಬೇಕಾಗತ್ತೆ. ಆ್ಯಂಡ್ ಸ್ಟೋರಲ್ಲಿ ಏನಾದ್ರು ಉಳ್ಕೊಂಡಿರೋ ಬ್ಯಾಲೆನ್ಸ್ ಶೀಟಲ್ಲಿ ಇದು ಪ್ಲ್ಯಾಂಟ್ ಇದ್ದರೆ ಅದನ್ನು ಕೂಡ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತೀವಿ. ಇವೆರಡೂ ಐಟಮಲ್ಲಿ ಮೆಟೀರಿಯಲ್ಸ್ಗಿಂತ ಒಂಚೂರು ಪ್ಲ್ಯಾಂಟಿಗೆ ನಾವು ಒಂಚೂರು ಎಕ್ಸ್ಟ್ರಾ ಕೇರ್ ತೊಗೊಂಡು ಎಂಟ್ರಿ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ಪ್ಲ್ಯಾಂಟ್ ಐಟಮನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಎಂಟ್ರಿ ಮಾಡಬೇಕಾದ್ರೆ ಡಿಪ್ರಿಸಿಯೇಷನನ್ನು ಲೆಸ್ ಮಾಡಿಕೊಂಡಾದ ಮೇಲೇ ಎಂಟ್ರಿ ಮಾಡ್ತೀವಿ. ಒರಿಜಿನಲ್ ವ್ಯಾಲ್ಯೂ ಆಫ್ ದ ಪ್ಲ್ಯಾಂಟ್ ಮೈನಸ್ ಡಿಪ್ರಿಸಿಯೇಷನನ್ನು ಕಾಂಟ್ರಾಕ್ಟ್ ಅಕೌಂಟಲ್ಲಿ ಮೈನಸ್ ಮಾಡಿರ್ತೀವಿ. ಸೊ ಅದನ್ನೊಂಚೂರು ನೋಡಿಕೊಂಡು ಕೇರ್ಫುಲ್ಲಾಗಿ ಆಫ್ಟರ್ ಡಿಪ್ರಿಸಿಯೇಷನ್ ಓನ್ಲಿ ಯು ಹ್ಯಾವ್ ಟು ಎಂಟರ್ ದ ಪ್ಲ್ಯಾಂಟ್ ವ್ಯಾಲ್ಯೂ ಇನ್ ದಿ ಬ್ಯಾಲೆನ್ಸ್ ಶೀಟ್. ಸೊ ಎರಡು ಐಟಮ್ ಹೇಳಿದೆ, ಒಂದು ಮೆಟೀರಿಯಲ್ಸ್ದು, ಇನ್ನೊಂದು ಪ್ಲ್ಯಾಂಟ್ದು. ನೆಕ್ಸ್ಟ್ ಐಟಮ್ ನೋಡಿ, ವರ್ಕ್ ಇನ್ ಪ್ರೋಗ್ರೆಸ್. ಅಂಡರ್ ವರ್ಕ್ ಇನ್ ಪ್ರೋಗ್ರೆಸ್ ಒಂದು ಸಣ್ಣ ಫಾರ್ಮ್ಯಾಟ್ ಇದು ನೀವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ದಟ್ ಈಸ್ ವರ್ಕ್ ಸರ್ಟಿಫೈಡ್ ಆ್ಯಂಡ್ ವರ್ಕ್ ಅನ್ಸರ್ಟಿಫೈಡ್. ಇದನ್ನು ನಮಗೆ ಕ್ವಶನಲ್ಲೇ ಕೊಟ್ಟಿರ್ತಾರೆ. ಕಾಂಟ್ರಾಕ್ಟ್ ಅಕೌಂಟಲ್ಲೂ ಕೂಡ ನಾವು ಬಳಸ್ತೀವಿ ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್. ಸೊ ಆ ಎರಡೂ ಐಟಮ್ಸನ್ನು ನಾವಿಲ್ಲಿ ಆ್ಯಡ್ ಮಾಡ್ತೀವಿ. ವರ್ಕ್ ಸರ್ಟಿಫೈಡ್ ಮತ್ತು ಅನ್ಸರ್ಟಿಫೈಡ್ ಎರಡೂ ಅಮೌಂಟ್ಸನ್ನು ಆ್ಯಡ್ ಮಾಡಿಕೊಂಡು ಅದರ ಟೋಟಲಿಂದ, ಯಾವ ಟೋಟಲಿಂದ, ವರ್ಕ್ ಸರ್ಟಿಫೈಡ್ ಮತ್ತು ವರ್ಕ್ ಅನ್ಸರ್ಟಿಫೈಡ್ ಟೋಟಲ್ ಮಾಡಿದ್ದೀವಲ್ಲ, ಆ ಟೋಟಲಿಂದ ಕ್ಯಾಶ್ ರಿಸೀವ್ಡ್ ಮತ್ತು ರಿಸರ್ವ್ ಎರಡನ್ನೂ ಕೂಡ ಲೆಸ್ ಮಾಡಿಬಿಟ್ಟು ಔಟರ್ ಕಾಲಮಲ್ಲಿ ತಗೊಳ್ತೀವಿ. ಸೊ ಕ್ಯಾಶ್ ರಿಸೀವ್ಡ್ ಅಂದರೆ ಏನು, ಅದನ್ನು ಕೂಡ ನಮಗೆ ಕ್ವಶನಲ್ಲಿ ಮೆನ್ಷನ್ ಮಾಡಿರ್ತಾರೆ. ನಮಗೆ ಕಾಂಟ್ರಾಕ್ಟಿ ಒಂದು ಸ್ವಲ್ಪ ಅಮೌಂಟನ್ನು ಆರ್ಕಿಟೆಕ್ಟ್ ಸರ್ಟಿಫೈ ಮಾಡಿದ ಆದಮೇಲೆ
ಅದರಲ್ಲೊಂದು ಸ್ವಲ್ಪ ಪರ್ಸೆಂಟೇಜ್ ಆಫ್ ಅಮೌಂಟನ್ನು ಕಾಂಟ್ರಾಕ್ಟರ್ಗೆ ಕೊಡ್ತಾನೆ ಅಂತ ಹೇಳಿದ್ವಿ. ಸೊ ದಟ್ ಅಮೌಂಟ್ ಆಫ್ ಕ್ಯಾಶ್ ರಿಸೀವ್ಡ್ ಶುಡ್ ಬಿ ಸಬ್ಸ್ಟ್ರಾಕ್ಟೆಡ್ ಹಿಯರ್. ನೀವು ನೋಷನಲ್ ಪ್ರಾಫಿಟನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಫಾರ್ಮುಲಾ ಯೂಸ್ ಮಾಡ್ತೀವಲ್ಲ, ನೋಷನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ಡ್ ಬೈ ವರ್ಕ್ ಸರ್ಟಿಫೈಡ್. ಎಸ್, ದಟ್ ಕ್ಯಾಶ್ ರಿಸೀವ್ಡ್ ಶುಡ್ ಬಿ ಬ್ರಾಟ್ ಹಿಯರ್. ಆ ಕ್ಯಾಶ್ ರಿಸೀವ್ಡನ್ನು ಇಲ್ಲಿ ವರ್ಕ್ ಸರ್ಟಿಫೈಡ್ ಮತ್ತು ವರ್ಕ್ ಅನ್ಸರ್ಟಿಫೈಡ್ ಅಮೌಂಟ್ಸನ್ನು ಆ್ಯಡ್ ಮಾಡಿರ್ತೀವಲ್ಲ, ಆ ಟೋಟಲ್ ಅಮೌಂಟಿಂದ ನಾವು ಸಬ್ಟ್ರ್ಯಾಕ್ಟ್ ಮಾಡಬೇಕಾಗುತ್ತೆ. ಸೊ ಆ್ಯಡ್ ವರ್ಕ್ ಸರ್ಟಿಫೈಡ್ ಆ್ಯಂಡ್ ವರ್ಕ್ ಅನ್ಸರ್ಟಿಫೈಡ್ ಮೈನಸ್ ಕ್ಯಾಶ್ ರಿಸೀವ್ಡ್. ಜೊತೆಗೆ ಇನ್ನೂ ಒಂದು ಐಟಮ್ ಮೈನಸ್ ಮಾಡಬೇಕು. ಅದು ಯಾವುದಪ್ಪ ಅಂದರೆ ರಿಸರ್ವ್. ಯಾವ ರಿಸರ್ವ್ ಇದು? ನಾವು ಕಾಂಟ್ರಾಕ್ಟ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಲ್ಲ, ಕಾಂಟ್ರಾಕ್ಟ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ನೋಷನಲ್ ಪ್ರಾಫಿಟ್ ಬರುತ್ತಲ್ಲ, ಆ ನೋಷನಲ್ ಪ್ರಾಫಿಟ್ಟಿನ ಒಂದು ಭಾಗವನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ದಿ ಅದರ್ ಪಾರ್ಟ್, ದಿ ಅದರ್ ಬ್ಯಾಲೆನ್ಸ್ ವಿಚ್ ಈಸ್ ಲೆಫ್ಟ್ ಓವರ್ ಇನ್ ದ ನೋಷನಲ್ ಪ್ರಾಫಿಟ್, ದಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ರಿಸರ್ವ್. ರಿಮೆಂಬರ್ ಯುವರ್ ಕಾಂಟ್ರಾಕ್ಟ್ ಅಕೌಂಟ್. ನೋಷನಲ್ ಪ್ರಾಫಿಟನ್ನು ಕ್ರೆಡಿಟ್ ಸೈಡ್ಗೆ ಬ್ರಾಡ್ ಡೌನ್ ಮಾಡಿಕೊಂಡು ಅದರಲ್ಲಿ ಡಿಪೆಂಡಿಂಗ್ ಅಪಾನ್ ದ ಪರ್ಸಂಟೇಜ್ ಆಫ್ ವರ್ಕ್ ಕಂಪ್ಲೀಟೆಡ್ ವಿ ವಿಲ್ ಅಪ್ಲೈ ದ ಫಾರ್ಮುಲಾ ನೋಷನಲ್ ಪ್ರಾಫಿಟ್ ಇಂಟು 2/3 1/3 ಅನ್ನೋದು ಅಪ್ಲೈ ಮಾಡಿಕೊಂಡು ಅದರಲ್ಲಿ ಅಮೌಂಟ್ ಎಷ್ಟು ಬರುತ್ತೋ ಅಷ್ಟನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರ್ತೀವಿ. ಉಳಿದಿರೋ ಅಮೌಂಟನ್ನು ರಿಸರ್ವ್ ಅಂತ ಹೇಳಿ ಮಾಡಿರ್ತೀವಿ. ಅರ್ಥ ಆಗ್ತಿದೆಯಾ? ಸೊ ಆ ರಿಸರ್ವನ್ನು ಇಲ್ಲಿ ನೀವು ಲೆಸ್ ಮಾಡಬೇಕು. ಸೊ ಸಿ ದ ಫಾರ್ಮ್ಯಾಟ್ ಒನ್ಸ್ ಅಗೈನ್. ವರ್ಕ್ ಸರ್ಟಿಫೈಡ್ ಮತ್ತು ವರ್ಕ್ ಅನ್ಸರ್ಟಿಫೈಡ್ ಎರಡನ್ನು ಕೂಡ ಆ್ಯಡ್ ಮಾಡಿ, ಅದರಿಂದ ಕ್ಯಾಶ್ ರಿಸೀವ್ಡನ್ನು ಲೆಸ್ ಮಾಡಿ ಮತ್ತು ರಿಸರ್ವ್ ಪೋರ್ಷನ್ ಆಫ್ ದ ಪ್ರಾಫಿಟನ್ನು ಕೂಡ ಲೆಸ್ ಮಾಡಿ, ಉಳಿದಿರೋದನ್ನು ಔಟ್ಸೈಡ್ ಕಾಲಮಲ್ಲಿ ಅಮೌಂಟ್ಸ್ ಕಾಲಮಲ್ಲಿ ನಾವು ತೋರಿಸ್ಬೇಕಾಗತ್ತೆ. ಇದಿಷ್ಟು ಏನು ನಾನು ನಿಮಗೆ ಫಾರ್ಮ್ಯಾಟ್ ಕೊಟ್ಟಿದ್ದೀನಿ, ಇದಿಷ್ಟು ಕೂಡ ಬ್ಯಾಲೆನ್ಸ್ ಶೀಟಿನ ಪರ್ಟಿಕ್ಯುಲರ್ಸ್ ಕಾಲಮಲ್ಲೇ ಮಾಡಬೇಕು. ಪರ್ಟಿಕ್ಯುಲರ್ಸ್ ಕಾಲಮಲ್ಲೇ ಅಮೌಂಟ್ಸನ್ನು ಆ್ಯಡ್ ಮತ್ತು ಮೈನಸ್ ಮಾಡಿಕೊಂಡು ಫೈನಲ್ ಆಗಿ ಏನು ಬ್ಯಾಲೆನ್ಸ್ ಉಳಿಯುತ್ತೋ ಅದನ್ನು ನೀವಿಲ್ಲಿ ತೊಗೊಂಬಂದು ಅಮೌಂಟ್ ಕಾಲಮಲ್ಲಿ ತೋರಿಸ್ತೀರಾ. ಇನ್ನೊಂದು ಸಲ ನೋಡ್ಕೊಂಬಿಡಿ. ಕಾಂಟ್ರಾಕ್ಟ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ಬೇರೆ ಎಲ್ಲ ಅಸೆಟ್ಸು ಕಾಮನ್ ಆಗಿರುತ್ತೆ. ಲ್ಯಾಂಡು, ಬಿಲ್ಡಿಂಗು, ಸ್ಟಾಕು, ಬ್ಯಾಂಕು, ಕ್ಯಾಶು, ಡೆಟಾರ್ಸು ಇವೆಲ್ಲ ಕಾಮನ್ ಆಗಿ ತಗೊಳ್ತೀವಿ. ಅದರ ಜೊತೆಗೆ ಬರುವಂತಹ ಈ ಸ್ಪೆಷಲ್ ಐಟಮ್ಸು, ಮೆಟೀರಿಯಲ್ಸ್ ಅಟ್ ಸೈಟ್, ಮೆಟೀರಿಯಲ್ಸ್ ಅಟ್ ಹ್ಯಾಂಡ್, ಮೆಟೀರಿಯಲ್ಸ್ ಅಟ್ ಸ್ಟೋರ್, ಪ್ಲ್ಯಾಂಟ್ ಅಟ್ ಸೈಟ್, ಪ್ಲ್ಯಾಂಟ್ ಅಟ್ ಹ್ಯಾಂಡ್ ಆ್ಯಂಡ್ ಸ್ಟೋರ್ ಆ್ಯಂಡ್ ಪ್ಲ್ಯಾಂಟ್ ಅಟ್ ಸೈಟ್ ಸ್ಟೋರು ತೊಗೋಬೇಕಾದ್ರೆ ಡಿಪ್ರಿಸಿಯೇಷನ್ ಮೈನಸ್ ಮಾಡಿನೇ ತೊಗೋಬೇಕು. ಅದರ ಜೊತೆಗೆ ಈ ಒಂದು ಸಣ್ಣ ಫಾರ್ಮ್ಯಾಟನ್ನು ನೆನಪಿನಲ್ಲಿ ಇಟ್ಕೋಬೇಕು ನೀವು. ದಟ್ ಈಸ್ ವರ್ಕ್ ಇನ್ ಪ್ರೋಗ್ರೆಸ್. ವರ್ಕ್ ಇನ್ ಪ್ರೋಗ್ರೆಸ್ ಅಂತಂದರೆ ಅದರಲ್ಲಿ 2 ಐಟಮ್, ಅನ್ಸರ್ಟಿಫೈಡ್ ವರ್ಕ್, ಸರ್ಟಿಫೈಡ್ ವರ್ಕ್. ಸೊ ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್ ಎರಡನ್ನೂ ಕೂಡ ಆ್ಯಡ್ ಮಾಡಿಕೊಂಡು ಅದರಿಂದ ಕ್ಯಾಶ್ ರಿಸೀವ್ಡ್ ಅಮೌಂಟು ಮತ್ತು ರಿಸರ್ವ್ ಪೋರ್ಷನ್ ಆಫ್ ದ ಪ್ರಾಫಿಟ್ಟು ಎರಡನ್ನೂ ಮೈನಸ್ ಮಾಡಿಕೊಂಡು ಫೈನಲ್ ಬ್ಯಾಲೆನ್ಸ್ ಶುಡ್ ಬಿ ಟೇಕನ್ ಟು ದಿ ಅಮೌಂಟ್ಸ್ ಕಾಲಮ್. ಕಾಂಟ್ರಾಕ್ಟ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ಇದಿಷ್ಟು ಫಾರ್ಮ್ಯಾಟು ನಿಮಗೆ ಜ್ಞಾಪಕದಲ್ಲಿ ಇರಬೇಕು. ನೆಕ್ಸ್ಟ್, ಇದು ಅಸೆಟ್ ಸೈಡಲ್ಲಾಯಿತು. ಲಯಬಿಲಿಟಿ ಸೈಡಲ್ಲಿ ಏನೇನು ತೋರಿಸ್ತೀವಿ ಸರ್? ಲಯಬಿಲಿಟಿ ಸೈಡಲ್ಲಿ ಮಾಮೂಲಾಗಿ ನೀವು ತೋರಿಸುವಂಥ ಶೇರ್ ಕ್ಯಾಪಿಟಲ್ಲು, ಬ್ಯಾಂಕ್ ಲೋನ್ಸು, ಡಿಬೆಂಚರ್ಸು, ಜನರಲ್ ರಿಸರ್ವು, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ನು, ಬ್ಯಾಂಕ್ ಓವರ್ ಡ್ರಾಫ್ಟು, ಸನ್ರಿ ಕ್ರೆಡಿಟಾರ್ಸು, ಈ ಐಟಮ್ಸ್ ಎಲ್ಲ ಕಾಮನ್ ಆಗಿ ಬರುತ್ತೆ. ಅದರ ಜೊತೆಗೆ ಸ್ಪೆಷಲ್ಲಾಗಿ ನೀವು ತೋರಿಸ್ಬೇಕಾಗಿರೋ ಒಂದೇ ಒಂದು ಐಟಮನ್ನು ಅರ್ಥ ಮಾಡ್ಕೊಳ್ಳಿ. ದಟ್ ಈಸ್ ಕಾಂಟ್ರಾಕ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್. ಕಾಂಟ್ರಾಕ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಎಲ್ಲಿಂದ ಬರುತ್ತೆ? ಈ ಕಾಂಟ್ರಾಕ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ವೆನ್ ವಿ ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್, ನೋಷನಲ್ ಪ್ರಾಫಿಟ್ಟಿಂದ ಒಂದು ಪೋರ್ಷನ್ ಆಫ್ ದ ಪ್ರಾಫಿಟನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಲ್ಲ, ಬೈ ಯೂಸಿಂಗ್ ದ ಫಾರ್ಮುಲಾ 1/3 or 2/3 ನೋಷನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ಡ್ ಬೈ ವರ್ಕ್ ಸರ್ಟಿಫೈಡ್ ಅಂತ ಮಾಡಿಬಿಟ್ಟು ಬರುವಂತಹ ಒಂದು ಸ್ವಲ್ಪ ಅಮೌಂಟನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳಿ ಬರಿತೀವಲ್ಲ, ದಟ್ ಅಮೌಂಟ್ ಶುಡ್ ಬಿ ಬ್ರಾಟ್ ಇನ್ ಟು ದ ಬ್ಯಾಲೆನ್ಸ್ ಶೀಟ್ ಹಿಯರ್. ಆಮೇಲೆ ಆ ಕಾಂಟ್ರಾಕ್ಟ್ ಅಕೌಂಟ್ ಮಾಡುವಾಗ ಫಸ್ಟ್ ಪೋರ್ಷನ್ ಮೇಲ್ಗಡೆ ಎಲ್ಲ ಎಕ್ಸ್ಪೆನ್ಸಸ್ ಎಲ್ಲ ಮಾಡ್ಕೊಂಡು ನೀವು ಬ್ಯಾಲೆನ್ಸ್ ಮಾಡಿದಾಗ ನಿಮಗೆ ನೋಷನಲ್ ಪ್ರಾಫಿಟ್ ಬರುತ್ತೆ. ಆ ನೋಷನಲ್ ಪ್ರಾಫಿಟನ್ನು ನಾವೇನು ಮಾಡ್ತೀವಿ? 2 ಭಾಗವಾಗಿ ಡಿವೈಡ್ ಮಾಡ್ತೀವಿ. ವಿ ಸೆಗ್ರಿಗೇಟ್ ದ ನೋಷನಲ್ ಪ್ರಾಫಿಟ್ ಇಂಟು 2 ಪಾರ್ಟ್ಸ್. ಒನ್ ಪಾರ್ಟ್ ಈಸ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ದಿ ಅದರ್ ಪಾರ್ಟ್ ಈಸ್ ಕೆಪ್ಟ್ ಆ್ಯಸ್ ರಿಸರ್ವ್. ಸಿ, ನೋಷನಲ್ ಪ್ರಾಫಿಟನ್ನು 2 ಭಾಗ ಮಾಡ್ತೀವಿ. ಒಂದು ಭಾಗವನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಆ ಒಂದು ಭಾಗವನ್ನು ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂದರೆ ಡಿಪೆಂಡಿಂಗ್ ಅಪಾನ್ ದ ಫಾರ್ಮುಲಾ.
ಡಿಪೆಂಡಿಂಗ್ ಅಪಾನ್ ದ ಪರ್ಸಂಟೇಜ್ ಆಫ್ ದ ಕಂಪ್ಲೀಷನ್ ಆಫ್ ದಿ ಕಾಂಟ್ರಾಕ್ಟ್. ಸೊ ಎಷ್ಟು ಪರ್ಸಂಟೇಜ್ ಕಂಪ್ಲೀಟ್ ಆಗಿದೆ ಕಾಂಟ್ರಾಕ್ಟು ಅನ್ನೋದರ ಮೇಲೆ ನಾವೇನು ಮಾಡ್ತೀವಿ, 1/3 2/3 ಅನ್ನೋದನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ದಟ್ ಐಟಮ್ ವಿಲ್ ಕಮ್ ಹಿಯರ್. ಇನ್ನೊಂದು ಭಾಗ ನೋಷನಲ್ ಪ್ರಾಫಿಟಿನ ಸೆಕೆಂಡ್ ಪಾರ್ಟು ವಿಚ್ ವಿ ಟ್ರಾನ್ಸ್ಫರ್ ಟು ರಿಸರ್ವ್, ದಟ್ ವಿಲ್ ಗೋ ಟು ದ ಅಸೆಟ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಆಗಲೇ ಇಲ್ಲಿ ತೋರಿಸಿದ್ನಲ್ಲ ಅಸೆಟ್ ಸೈಡಲ್ಲಿ, ಹಿಯರ್. ಸೊ ರಿಸರ್ವ್ ಅಸೆಟ್ ಸೈಡಿಗೆ ಬರುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸು ಲಯಬಿಲಿಟಿ ಸೈಡ್ಗೆ ಬರುತ್ತೆ. ಆಮೇಲೆ ಈ ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಒಂಚೂರು ನಾವು ಅಡ್ಜಸ್ಟ್ಮೆಂಟನ್ನು ಮಾಡಬೇಕಾಗತ್ತೆ. ಏನು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ? ಮೊದಲನೇ ಐಟಮು, ಮೆಟೀರಿಯಲ್ ಅಥವಾ ಪ್ಲ್ಯಾಂಟ್ ಡೆಸ್ಟ್ರಾಯ್ಡ್ ಆರ್ ಲಾಸ್ಟ್. ಕಾಂಟ್ರಾಕ್ಟಿನ ಸೈಟಲ್ಲಿ ಸ್ಟೋರ್ ಮಾಡಿರ್ತಕ್ಕಂತಹ ಮೆಟೀರಿಯಲ್ ಏನಾದರೂ ಕಳೆದೋದರೆ, ಡ್ಯಾಮೇಜ್ ಆಗೋದ್ರೆ, ಡೆಸ್ಟ್ರಾಯ್ ಆಗೋದ್ರೆ, ಫೈರ್ ಆಕ್ಸಿಡೆಂಟಲ್ಲೋ ಅಥವಾ ಕಳ್ಳರು ಬಂದು ಎತ್ಕೊಂಡು ಹೋಗೋದು, ಸಮಥಿಂಗ್ ಬಿಕಾಸ್ ಆಫ್ ಸರ್ಟನ್ ರೀಸನ್ಸ್ ಅದೇನಾದರೂ ನಮಗೆ ಡ್ಯಾಮೇಜ್, ಡೆಸ್ಟ್ರಾಯ್, ಲಾಸ್ಟ್ ಕಳ್ಕೊಂಡ್ಬಿಟ್ರೆ ಅದು ನಮಗೆ ಲಾಸ್ ಆಗುತ್ತೆ. ಆ ಲಾಸನ್ನು ಕಾಂಟ್ರಾಕ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬಂದಿರೋ ಪ್ರಾಫಿಟ್ಟಿಂದ ನಾವು ಮೈನಸ್ ಮಾಡಬೇಕಾಗತ್ತೆ. ದಿಸ್ ಈಸ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್. ಕಾಂಟ್ರಾಕ್ಟ್ ಅಕೌಂಟಲ್ಲಿ ಬರುವಂತಹ ಪ್ರಾಫಿಟ್ ಆ್ಯಂಡ್ ಲಾಸಿಂದ, ಪ್ರಾಫಿಟ್ಟಿಂದ ಮೆಟೀರಿಯಲ್ಸ್ ಮತ್ತು ಪ್ಲ್ಯಾಂಟ್ ಏನಾದರೂ ಲಾಸ್ಟ್ ಅಥವಾ ಡೆಸ್ಟ್ರಾಯ್ಡ್ ಆಗಿರೋದಿದ್ರೆ ಅದನ್ನು ಲೆಸ್ ಮಾಡಿಕೊಂಡು ಉಳಿದಿರೋದನ್ನು ಔಟ್ಸೈಡ್ ಕಾಲಮಲ್ಲಿ, ಅಮೌಂಟ್ ಕಾಲಮಲ್ಲಿ ನಾವು ತೋರಿಸ್ಬೇಕಾಗತ್ತೆ. ದಿಸ್ ಈಸ್ ಇನ್ ಅಡಿಷನ್ ಟು ದಿ ಅದರ್ ನಾರ್ಮಲ್ ಐಟಮ್ಸ್ ಆಫ್ ಲಯಬಿಲಿಟೀಸ್. ನಾರ್ಮಲಾಗಿ ಮಾಮೂಲಾಗಿ ಏನೇನು ಐಟಮ್ಸ್ ಲಯಬಿಲಿಟೀಸ್ ತೊಗೊಳ್ತೀವೋ ಅದೆಲ್ಲ ತೊಗೊಳ್ತೀವಿ. ಅದರ ಜೊತೆಗೆ ಇದೊಂದು ಸ್ಪೆಷಲ್ ಐಟಮ್. ಇದ್ರ ಜೊತೆಗೆ ಇನ್ನೊಂದು ಐಟಮ್ ಏನು ಬರ್ಬೋದಪ್ಪ ಅಂತಂದರೆ, ಲಾಸ್ ಆನ್ ಸೇಲ್ ಆಫ್ ಮೆಟೀರಿಯಲ್. ಸಮ್ಟೈಮ್ಸ್ ವೆರಿ ರೇರ್ ಕೇಸಸ್ಸಲ್ಲಿ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಒಂದು ಸ್ವಲ್ಪ ಅಮೌಂಟ್ ಆಫ್ ಮೆಟೀರಿಯಲ್ಸು ಅಥವಾ ಒಂದು ಸ್ವಲ್ಪ ಅಮೌಂಟ್ ಆಫ್ ಪ್ಲ್ಯಾಂಟನ್ನು ನಾವು ಸೇಲ್ ಮಾಡ್ಕೊಂಬಿಡ್ಬೋದು. ಆ ಥರ ಸೇಲ್ ಮಾಡಿದಾಗ ನಮಗೆ ಪ್ರಾಫಿಟ್ ಬರ್ಬೋದು ಅಥವಾ ಲಾಸ್ ಬರ್ಬೋದು. ಪ್ರಾಫಿಟ್ ಬಂದರೆ ಈ ಪ್ರಾಫಿಟ್ಗೆ ಆ್ಯಡ್ ಮಾಡಿ ಇಲ್ಲಿ ಲಯಬಿಲಿಟಿ ಸೈಡಲ್ಲಿ, ಲಾಸ್ ಬಂದರೆ ಅದನ್ನು ಮೈನಸ್ ಮಾಡಿ. ಸೊ ಲಯಬಿಲಿಟಿ ಸೈಡಲ್ಲಿ ಬರುವಂತಹ ಎರಡು ಐಟಮ್ಸನ್ನು ಇನ್ನೊಂದು ಸಲ ನೋಡ್ಕೊಳ್ಳಿ. ಒಂದು, ಕಾಂಟ್ರಾಕ್ಟ್ ಅಕೌಂಟಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಟ್ರಾನ್ಸ್ಫರ್ ಆಗುವಂತಹ ಪ್ರಾಫಿಟ್ಟು, ಅದಕ್ಕೆ ಮೆಟೀರಿಯಲ್ಸು ಅಥವಾ ಪ್ಲ್ಯಾಂಟ್ ಲಾಸ್ಟ್ ಆರ್ ಡ್ಯಾಮೇಜ್ಡ್ ಆರ್ ಡೆಸ್ಟ್ರಾಯ್ ಇದ್ದರೆ ಅದನ್ನು ಲೆಸ್ ಮಾಡ್ಕೋಬೇಕು. ಅದರ ಜೊತೆಗೆ ಮೆಟೀರಿಯಲ್ಸ್ ಅಥವಾ ಪ್ಲ್ಯಾಂಟನ್ನು ಏನಾದರೂ ನಾವು ಸೇಲ್ ಮಾಡಿದರೆ, ಸೇಲ್ ಮಾಡಿದಾಗ ಪ್ರಾಫಿಟ್ಟೋ ಅಥವಾ ಲಾಸೋ ಬಂದಿದ್ದರೆ ಅದನ್ನು ಇಲ್ಲೇ ಅಡ್ಜಸ್ಟ್ ಮಾಡಬೇಕು. ಸೇಲ್ ಆಫ್ ಮೆಟೀರಿಯಲ್ಸ್ ಆರ್ ಸೇಲ್ ಆಫ್ ಪ್ಲ್ಯಾಂಟ್, ಪ್ರಾಫಿಟ್ ಬಂದಿದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಲಾಸ್ ಬಂದಿದ್ದರೆ ಲೆಸ್ ಮಾಡ್ಕೊಳ್ಳಿ, ಉಳಿದಿರೋ ಐಟಮನ್ನು ಅಮೌಂಟ್ ಕಾಲಮಲ್ಲಿ ತೋರಿಸಿ. ಸೊ ದೀಸ್ ಆರ್ ದ ಸ್ಪೆಷಲ್ ಅಡ್ಜಸ್ಟ್ಮೆಂಟ್ಸ್ ವಿಚ್ ಯು ಹ್ಯಾವ್ ಟು ಡೂ ಇನ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಬ್ಯಾಲೆನ್ಸ್ ಶೀಟ್. I hope you understood. Learn this format. In the next video we will work out a problem on contract balance sheet.